ಇನ್ನು ಶಿಕ್ಷಣ ಇಲಾಖೆಯ ಆದೇಶಕ್ಕೆ ರುಪ್ಸಾ ಕೂಡ ಅಸಮಾಧಾನ ವ್ಯಕ್ತಪಡಿಸಿದೆ. ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಹಿಜಾಬ್ ಧರಿಸೋಕೆ ಸರ್ಕಾರ ಒಪ್ಪಿಗೆ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಕೈಗೊಂಡಂತಹ ಈ ನಿರ್ಧಾರ ಅಸಂಬದ್ಧ ಎಂದಿದ್ದಾರೆ ರುಪ್ಸಾ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ. ಸರ್ಕಾರವೇ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನೀತಿಯನ್ನ ತಂದಿದ್ದು, ಮುಸ್ಲಿಂ ಮಕ್ಕಳು ಹಿಜಾಬು, ಹಿಂದೂ ಮಕ್ಕಳು ಪಂಚೆ ಶಾಲು, ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು ಬಿಳಿ ವಸ್ತ್ರವನ್ನ ಧರಿಸೋದು ಇದು ಸಮಾನತೆಯನ್ನ ತೋರಿಸಲ್ಲ ಅಂತ ಹೇಳಿ ಹಾಲನೂರು ಲೇಪಾಕ್ಷಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮನೆಗಳಲ್ಲಿ ಧರ್ಮವನ್ನ ಪಾಲಿಸಿ, ಶಾಲೆಗಳಲ್ಲಿ ಸಮವಸ್ತ್ರ ಇರಲಿ, ಸರ್ಕಾರ ಈ ಕೂಡಲೇ ತನ್ನ ಆದೇಶವನ್ನ ವಾಪಸ್ ಪಡೆಯಬೇಕು ಅಂತ ಹೇಳಿ ರುಪ್ಸಾ ಅಧ್ಯಕ್ಷ ಆಗ್ರಹ ಮಾಡಿದ್ದಾರೆ. ನಮಸ್ಕಾರ. ಶಿಕ್ಷಣ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಮವಸ್ತ್ರ ವಿಚಾರವಾಗಿ ಧರ್ಮಾಧಾರಿತವಾಗಿ ಯಾವ ಧರ್ಮಗಳನ್ನು ಅವರು ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿರೋದು ನಿಜವೂ ಕೂಡ ಅಸಂಬದ್ಧ ಹೇಳಿಕೆ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಮೊದಲಿಂದಲೂ ಸಮವಸ್ತ್ರ ಸರ್ಕಾರನೇ ಮಾಡಿದೆ. ಸಮವಸ್ತ್ರ ಈಗ ನೀವು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ ಸಮವಸ್ತ್ರ ಒಂದೇ ರೀತಿ ಹಾಕೊಡ್ತಾ ಇದ್ದಾರೆ. ಅಲ್ಲಿ ಧರ್ಮ ಒಂದು ವಿಂಗಡಣೆ ಮಾಡಿಬಿಟ್ರೆ ಮುಸ್ಲಿಮ್ಸು ಹಿಜಾಬ್ ಹಾಕೋದು, ಹಿಂದೂ ಹೆಣ್ಮಕ್ಳು ಗಂಡು ಮಕ್ಕಳು ನಾವು ರಾಮನ ಭಕ್ತರು ಅಂತ ಹೇಳಿ ಲುಂಗಿ ಉಟ್ಕೊಂಡು ಟವಲ್ ಹಾಕೊಂಬರೋದಾಗ್ಲಿ, ಅಥವಾ ಲಂಬಾಣಿ ಮಕ್ಕಳು ಲಂಬಾಣಿ ಡ್ರೆಸ್ ಹಾಕೊಂಬರಲ್ಲ, ಕ್ರಿಶ್ಚಿಯನ್ ಮಕ್ಕಳು ಕ್ರಿಶ್ಚಿಯನ್ ಡ್ರೆಸ್ ವೈಟ್ ಡ್ರೆಸ್ ಹಾಕೊಂಡ್ಬರ್ಲಿ, ಇದೆಲ್ಲ ಆಗುತ್ತಾ? ಇದು ಸಮಾನತೆಯನ್ನು ತೋರಿಸ್ದಂಗೆ ಆಗುತ್ತಾ? ಮಕ್ಕಳಲ್ಲಿ ನಾವು ಭೇದವನ್ನು ಮಾಡ್ದಂಗೆ ಆಗಲಿಲ್ವಾ? ನಾವು ಯಾವತ್ತು ಮಕ್ಕಳನ್ನ ಒಂದೇ ದೃಷ್ಟಿಯಿಂದ ನೋಡಬೇಕು ಅಂದರೆ ಸಮವಸ್ತ್ರ ಮೊದಲಿಂದಲೂ ಪಾಲನೆ ಮಾಡ್ಕೊಂಡು ಬಂದಿರೋದು ಒಳ್ಳೆಯದು. ಅವರವರ ಧರ್ಮದಲ್ಲಿ ಅವರ ಮನೆಗಳಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡಲಿ. ಎಲ್ಲ ಧರ್ಮದವರು ಅಷ್ಟೇ, ಅದು ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಅವ್ರವ್ರ ಧರ್ಮವನ್ನು ಅವ್ರ ಮನೆಗಳಲ್ಲಿ ಅವ್ರ ಸಮಾಜದಲ್ಲಿ ಅವರು ನಡೆಸ್ಕೊಂಡು ಹೋಗ್ಲಿ. ಆದರೆ ಶಾಲಾ ವಿಚಾರ ಬಂದಾಗ ಶಾಲೆಗಳಲ್ಲಿ ಸಮವಸ್ತ್ರ ಖಂಡಿತ ಕಡ್ಡಾಯಗೊಳಿಸೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಲ್ಲಿ ನಾವು ಭಿನ್ನತೆಯನ್ನು ಕಾಣಬಾರ್ದು, ಮಕ್ಕಳಲ್ಲಿ ಅವುಗಳಲ್ಲಿ ಉಡುಕು ಬರಬಾರ್ದು, ಮನಸ್ಸಿನಲ್ಲಿ ಅದು ಬರಬಾರ್ದು. ಅಂದರೆ ಸಮವಸ್ತ್ರನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಇದು ಖಂಡಿತ ಇದನ್ನು ವಾಪಸ್ ತಗೋಬೇಕು. ಈ ಹೇಳಿಕೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು ಅಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.